ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾವು ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಇವತ್ತು 3 ಡೇಸ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಎಲ್ಲರಿಗೂ. ನಾವು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಟ್ರಿಪ್ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಜ್ಯೋತಿರ್ಲಿಂಗ ಮತ್ತು ಶಿರಡಿ ಈ ಥರ ಟ್ರಿಪ್ ಅಂದರೆ ಪ್ಯಾಕೇಜ್ ಓವರಾಲ್ ಆ ಕಡೆ ಮಹಾರಾಷ್ಟ್ರ ಪುಣೆ ಆ ಕಡೆ ಏನು ಕವರ್ ಮಾಡ್ಬೋದು ಅದೆಲ್ಲ ಒಂದು ಪ್ಯಾಕೇಜ್ ಥರ ಟ್ರಿಪ್ ಮಾಡಿಕೊಂಡು ಹೋಗ್ತಾ ಇರೋದು. ನಾವು ಪ್ಲ್ಯಾನ್ ಮಾಡಿದ್ದು ನಿಂದು ನೇಲ್ ಆರ್ಟ್ ಒಂದು ಮಿಸ್ಸಿಂಗಾ ಫೋಟೋ ಆಶಕ ಏನು ಅನಿಸ್ತೈತೆ ನಿಮಗೆ? ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಗರ್ಲ್ಸ್ ಟ್ರಿಪ್ಪು ಟ್ರಿಪ್ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿ ಬಂದಾಗ ಕೇಳಬೇಕು ಹೆಂಗೈತೆ ಅಂತ ಅಲ್ವಾ. ಬಟ್ ಪ್ಲಾನ್ ಮಾಡಿ ಒಂದೇ ವೀಕ್ಗೆ ನಾವು ಪ್ಲಾನ್ ಮಾಡಿದ್ರೆ ಅದೊಂಥರ ಎಕ್ಸೈಟಿಂಗ್. ಇನ್ನೊಂದು ನಮ್ಮ ಮನೆಗಳಲ್ಲಿ ಒಪ್ಕೊಂಡವರಲ್ಲ, ಅವ್ರು ಬಂದವರಲ್ಲ. ಇವಾಗ ಅವ್ರು ಇದ್ದಾರೆ ಅಂತ ಇವಾಗ ನಮಗೂ ಒಂದು ಸ್ವಲ್ಪ ಧೈರ್ಯ ಇರುತ್ತಲ್ಲ. ಅಲ್ಲ ಇನ್ನೊಂದು ಬೇರೆ ಕಡೆ ಎಲ್ಲೋ ಹೋಗಿ ಏನು ಗೊತ್ತಿದ್ದೀರಾ ಅವೊಂದು ಧೈರ್ಯ. ಏನಾದರೂ ಅವ್ರು ಇರ್ತಾರೆ ಬಿಡಿ, ಇನ್ನೇನು ನಿಂಗೆ ಟೆನ್ಷನ್ ಫ್ರೀ. ನಾವು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದಿದ್ವಲ್ಲ, ಹಾಗಾಗಿ ನಮಗೆ ಹೊಟ್ಟೆನೂ ಹಸಿತಾ ಇತ್ತು ಮತ್ತು ಕಾಫಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಏರ್ಪೋರ್ಟಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದು ಇಲ್ಲಿ ಕಾಫಿ ಕುಡ್ದು, ಒಂದು ಕಾಫಿಯಿಂದನೇ ನಮಗೆ ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಸೊ ಕಾಫಿ ಇಲ್ದಿರ ನಮಗಂತೂ ಇರೋಕ್ಕೆ ಆಗಲ್ಲ. ಇಲ್ಲಿ ಕಾಫಿ ಕುಡಿದ್ರೆ ಅಲ್ಲೆಲ್ಲ ಟೀನೇ ಜಾಸ್ತಿ ಫೇಮಸ್ ಇರುತ್ತೆ, ಟೀನೇ ಜಾಸ್ತಿ ಯೂಶ್ವಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಕಾಫಿ ಕುಡಿದ್ಬಿಟ್ಟು ಮಲ್ಕೊಳಕ್ಕೆ ರೆಡಿ ಆಗ್ತಾ ಇದೆಯಾ? ಅಲ್ಲ ನೀನು ಇವಾಗ ಮಲ್ಕೊಳಕ್ಕೆ ಈಗ ಸೀಟ್ ಬೇಕಾಗಿತ್ತು. ಈ ಕಡೆ ಬಂದಿದ್ದು ಆಯ್ತಾ ಇದೆ ಅಂತ ನಾನು ಹೇಳಿದ್ದು. ಬಂದಿದ್ದಾಗ ಬಂದ್ಬಿಡ್ತೀನಿ ಮಧ್ಯದಲ್ಲಿ ಇನ್ನೇನು ಮಾಡ್ತೀವಿ, ಅದಕ್ಕೆ ಅವಾಗ ಎಬ್ಬಿಸ್ತೀನಿ ಮಾಡಿ ಇಲ್ಲಿ ಮಲ್ಕೊಳಕ್ಕೆ ನೀಟಾಗಿ ಇದೆ. ಬರ್ಸಿ ನಿಂದು ಇತ್ತು ವರ್ಷ ಏನು ಹಾಸ್ಕೊಂಡು ಮಲ್ಕೋಬೋದು. ನಿಂದು ವಾಲ್ಪೇಪರ್ ಸೊ ಅದೇ ಬರ್ರಿ ಸದಕ ಆಯ್ತಾನೆ ಇದೆ. ಬ್ಯಾಂಗ್ಳೂರ್ ಟು ಪುಣೆ ಫ್ಲೈಟ್ ಡ್ಯೂರೇಷನ್ 1 hour 15 minutes ಇತ್ತು. ಸೊ ನಮಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತಲ್ವ, ನಮಗೆ 4 o'clock ಎಕ್ಸಾಕ್ಟಾಗಿ ನಾವು ಫ್ಲೈಟಲ್ಲಿದ್ವಿ. 5:20 ಅಷ್ಟೊತ್ತಿಗೆ ನಾವು ಪುಣೆ ಏರ್ಪೋರ್ಟಲ್ಲಿ ಲ್ಯಾಂಡಿಂಗ್ ಆಗಿದ್ವಿ. ಈಚೆ ಎಲ್ಲ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 5:45 6 ಆ ಥರ ಆಗಿತ್ತು. ಇಲ್ಲಿ ಫುಲ್ಲು ಹೆಂಗೆ ಅಂತಂದರೆ ಚಳಿ ಮಂಜು ಅದೆಲ್ಲ ಬೆಳಗ್ಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಹೆಂಗಿತ್ತು ವೆದರ್ ಸೇಮ್ ಆಲ್ಮೋಸ್ಟ್ ಹಾಗೆ ಇತ್ತು. ಬೆಳಗ್ಗೆ ಎಲ್ಲ ಚಳಿ ಇರುತ್ತೆ, ಮಧ್ಯಾಹ್ನ ಎಲ್ಲ ಬಿಸಿಲಿರುತ್ತೆ, ಜಾಸ್ತಿನೇ ಬಿಸಿಲು ಅಂತ ಹೇಳ್ಬೋದು. ಆಮೇಲೆ ತಿರ್ಗಾ ರಾತ್ರಿ ಸಾಯಂಕಾಲ ಆಗ್ತಾ ತಿರ್ಗಾ ಚಳಿ ಸ್ಟಾರ್ಟ್ ಆಗುತ್ತೆ ಆ ಥರ. ನಾವು ಈ ಟ್ರಿಪ್ನ ಇಂಡಿವಿಜುವಲ್ ಆಗಿ ಪ್ಲ್ಯಾನ್ ಮಾಡಿರಲಿಲ್ಲ, ಬಿಕಾಸ್ ನಾವು ಗ್ರೂಪಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲ್ಸ್ ಸಾಯಿ ಶಿಶಿರ್ ಅವ್ರ ಕಡೆಯಿಂದ ಟ್ರಾವೆಲ್ಸ್ ಕಡೆಯಿಂದ ಬುಕ್ ಮಾಡ್ಕೊಂಡು ಹೋಗಿದ್ದು. ಈ ಥರ ನಾವು ದೇವಸ್ಥಾನ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಮತ್ತು ಇದು ಜಾಸ್ತಿ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೂ ಡ್ಯೂರೇಷನ್ಸು ಮತ್ತು ಜಾಸ್ತಿನೇ ಇದೆ ನಮಗೆ. ಭೀಮಾಶಂಕರ್ಗೆ ನಾವು ಹೋಗೋದಕ್ಕೇ ಆಲ್ಮೋಸ್ಟ್ ನಮಗೆ 6 to 7 hours ಆಯಿತು. ಮತ್ತು ಟ್ರಾಫಿಕ್ ಆಗಿರೋದ್ರಿಂದ, ಮತ್ತು ನಾವು ಆಪ್ಟ್ ಮಾಡಿದ್ದು ದಿವಸ ಅಂದರೆ ಡೇಟ್ಸ್ ಎಲ್ಲ ಏನಿದೆ ಕ್ರಿಸ್ಮಸ್ ಹಾಲಿಡೇಸ್ ಆ ಥರ. ಸೊ ಫ್ರೈಡೇ ಸ್ಯಾಟರ್ಡೇ ಸಂಡೇ ನಾವು ಪ್ಲ್ಯಾನ್ ಮಾಡಿದ್ದು. ಸ್ಯಾಟರ್ಡೇ ಸಂಡೇ ಯೂಶ್ವಲಿ ಎಲ್ಲ ಕಡೆಯೂ ವೀಕೆಂಡ್ಸು ರಶ್ ಇದ್ದೇ ಇರುತ್ತೆ. ಹಾಗೆ ಇವಾಗ ನಾವು ಭೀಮಾಶಂಕರ್ಗೆ ನಾವು ದೇವಸ್ಥಾನ ಹತ್ರ ಹೋಗೋಷ್ಟೊತ್ತಿಗೆ 2:30 3 o'clock ಆ ಥರ ಆಗಿತ್ತು. ನಾವು ದರ್ಶನ ಮಾಡಿದ್ದೇ ಮಧ್ಯಾಹ್ನ ಒಂದು 3:30 ಆ ಥರ ದರ್ಶನ. ನಾವು ಯೂಶ್ವಲಿ ಹೋಗ್ಬೇಕಾದ್ರೆ ಏನು ಪ್ಲ್ಯಾನ್ ಮಾಡಿದ್ದು ಅಂತಂದರೆ ಒಂದು 9 10 11 o'clock ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ದೇವಸ್ಥಾನ ಅಂತ. ಬಟ್ ಯೂಶ್ವಲಿ ಎಷ್ಟೊಂದು ಜನ ರೀಲ್ಸ್ ನೋಡಿದರೆ ಗೊತ್ತಿರುತ್ತೆ ಅಂದ್ಕೊತೀನಿ, ಅದು Jan 1 ಹಂಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ದೇವಸ್ಥಾನ. ಇನ್ನು 4 hours ರಿನೋವೇಷನ್ ಮಾಡೋದ್ರಿಂದ ಕ್ಲೋಸ್ ಆಗ್ತಾಯಿದೆ ದೇವಸ್ಥಾನ ಅಂತ.
4 ಮಂತ್ಸ್ ಕ್ಲೋಸ್ ಆಗ್ತಾಯಿದೆ ದೇವಸ್ಥಾನ. ಇನ್ನು ಮೇಗೇ ಓಪನ್ನು. ನಾವು ಹೋಗಿದ್ದ ಟೈಮ್ ಅದು ನಾವು ಅಂದ್ಕೊಂಡ್ರೆ ಒಳ್ಳೆ ಟೈಮ್ಗೆ ಹೋಗಿದ್ದೀವಿ. ಇನ್ನು 4 ಮಂತ್ಸ್ ವೆಯ್ಟ್ ಮಾಡಿ ನಾವೆಲ್ಲ ಹೋಗೋದಕ್ಕಿಂತ ಒನ್ ಟೈಮ್ ಹೋಗಿ 3 ದೇವಸ್ಥಾನ ಕವರ್ ಮಾಡ್ಕೊಂಬಂದ್ವಿ ಅಂತ ಅನ್ನಿಸ್ತು. ಇಲ್ಲೂ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತು. ನಾವು ವೆಯ್ಟ್ ಮಾಡಿದ್ದಕ್ಕೂ ತುಂಬಾ ವರ್ತ್ ಅಂತ ಅನ್ನಿಸ್ತು ವೇಟಿಂಗ್ ಟೈಮು. ನಿಂಗೆ ಹೆಂಗೆ ಅನಿಸ್ತು ದರ್ಶನ? ಚೆನ್ನಾಗಿತ್ತಲ್ಲ. ಅಲ್ಲ ಅದು ವೆಯ್ಟ್ ಮಾಡಿದ್ರಲ್ಲ 15 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ರಲ್ಲ ಅವರು. ವೇಟ್ ಮಾಡಿದ್ದು ಹಾಂ, ಸ್ಯಾಟಿಸ್ಫ್ಯಾಕ್ಷನ್ ಏನೋ ಒಂದು ಆಗುತ್ತೆ ಅಂತ. ಶಿರಡಿಗೆ ನಾವು ಬೇಗನೆ ರೀಚ್ ಆಗಬೇಕಾಗಿತ್ತು. ಅಂದರೆ 7 o'clock 6:30 7 ಈವ್ನಿಂಗ್ ರೀಚ್ ಆಗಬೇಕಾಗಿತ್ತು. ನಾವು ಡಿನ್ನರ್ಗೆ ಸ್ಟಾಪ್ ಮಾಡಿದ್ದೆ 7 o'clockಗೆ. ಅಲ್ಲಿಂದ ಶಿರಡಿಗೆ ರೀಚ್ ಆಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಡ್ಯೂ ಟು ಟ್ರಾಫಿಕ್ ಅಂತಲೇ ಹೇಳ್ಬೋದು. ತುಂಬಾ ಟ್ರಾಫಿಕ್ ಇತ್ತು. ಭೀಮಾಶಂಕರಿಂದ ಅದು ರೋಡು ಅದೆಲ್ಲನೂ ಇರುತ್ತಲ್ವ, ಹಾಗಾಗಿ ಒನ್ ವೇ ಟ್ರಾಫಿಕ್ ತುಂಬಾ ಇತ್ತು. ಸರಿ ಅಲ್ಲ, ನಿನ್ನೆಯಿಂದ ನಮ್ಗೆ ಈ ಥರ ಮಾತಾಡೋಕ್ಕೂ ಟೈಮ್ ಸಿಕ್ಕಿಲ್ಲ, ಮೀಟಿಂಗ್ ಇಕ್ಕೋಕ್ಕೂ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಇವಾಗ ಏನು ಮಾತಾಡ್ತೀವೋ ಅಷ್ಟೇ. ಫುಲ್ಲು ಬ್ಯುಸಿ ಹತ್ತಿದ ತಕ್ಷಣ. ಇಲ್ಲ, ಟೈಮ್ ಸಿಕ್ತಾಗ ಒಂದು ಚೂರು ಮಾಡ್ತೀನಿ ಅಷ್ಟೇ. ನೀನೇನು ಮಾಡ್ತೀಯಾ? ಕುತ್ಕೊಂಡು ಸುಧಾಗೋಸ್ಕರ ವಿಡಿಯೋ ನಿಂಗೆ ಎಷ್ಟೊಂದು ವಿಡಿಯೋ ಇದೆ ನನ್ನ ಫೋನಲ್ಲಿ ನೋಡಿ. ಸುಧಾಕ ಇವಾಗ ಅಪ್ಲೋಡ್ ಮಾಡೋದೆಲ್ಲ ಆಶಕ್ಕ ಮಾಡಿರೋ ವಿಡಿಯೋ. ಹರಿನಾಮ. ಇದು ಡೇ 2 ಶಿರ್ಡಿಯಲ್ಲಿ. ನಾವು ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ನಮಗೊಂದು ಸ್ವಲ್ಪ ಟೈಮ್ ಇತ್ತು ಅಂತ ನಾವು ಔಟ್ಫಿಟ್ ಚೆಕ್ ವಿಡಿಯೋ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಕ್ಕೆ ಅಂತ ನಮಗೆ ಔಟ್ಫಿಟ್ ಎಲ್ಲರೂ ಹಾಕ್ಕೊಂಡಿರೋದು ಆ ಥರ. ಇವಾಗ ಯೂಶ್ವಲಿ ನಾವು ಟ್ರಿಪ್ಗೆ ಹೋಗ್ಬೇಕಂತಂದರೆ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಇಂಥ ದಿವಸ ಇಂಥದ್ದೇ ಹಾಕ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ಸ್ ಇರುತ್ತೆ. ಹಾಗಾಗಿ ನಾನು ಡೇ 2 ಬಂದು ಈ ಥರ ಕುರ್ತಾ ಸೆಟ್ ಆರ್ಡರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಇದು ಬಾಂದಿನಿ ದುಪ್ಪಟ್ಟ ವೇರ್ ಮಾಡೋಣ, ವೈಟ್ ಆ್ಯಂಡ್ ವೈಟ್ಗೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಆರ್ಡರ್ ಮಾಡ್ಕೊಂಡಿದ್ದು. ಇದು ಡ್ರೆಸ್ ಸೆಟ್ ಬಂದು ನಾನು ಅಜಿಯೋದಲ್ಲಿ ಆರ್ಡರ್ ಮಾಡ್ಕೊಂಡಿರೋದು. ಫುಲ್ಲು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿರೋದು ನಾನು. ಇದು ಸೆಟ್ ಅಲ್ಲ. ಹಾಗಾಗಿ ಯಾರಾದರೂ ಲಿಂಕ್ ಕೇಳಿದ್ರೆ ನಾನು ಕಮೆಂಟ್ ಮಾಡ್ತೀನಿ, ಕಮೆಂಟಲ್ಲಿ ಲಿಂಕ್ ಕಳಿಸ್ತೀನಿ. ಯಾಕಂದರೆ ಅದು ಸಪ್ರೇಟ್ ಇರೋದ್ರಿಂದ ನೋಡ್ಬೋದು ಹೆಂಗೆ ಏನು ಅಂತ. ಫುಲ್ಲು ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿರೋದು ಇದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದಕ್ಕೆ ನಾನು ಜುಮ್ಕಿನೂ ಹಾಕ್ಕೊಂಡಿದ್ದೆ, ಹಾಗಾಗಿ ಲುಕ್ ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮ 3 ಜನದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇವತ್ತು ಟೈಮ್ ಇತ್ತು ನಮಗೆ. ಡೇ 1 ಕಂಪೇರ್ ಮಾಡಿಕೊಂಡ್ರೆ ಡೇ 2 ಸ್ವಲ್ಪ ಟೈಮು ಇತ್ತು, ಒಂಥರ ಫ್ರೀ ಥರನೂ ಅನ್ನಿಸ್ತಾ ಇತ್ತು. ಗ್ರೂಪಲ್ಲಿ ಹೋದ್ವಿ ಅಂತಂದಾಗ ಆಬ್ವಿಯಸ್ಲಿ ಒಂದು ಸ್ವಲ್ಪ ಈ ಥರದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅಂತ ನಂದು ಒಂದು ಸಜೆಷನ್. ಫಸ್ಟ್ ಟೈಮ್ ನಾವು ಈ ಥರ ಗ್ರೂಪಲ್ಲಿ ಹೋಗಿದ್ದು. ಸೊ ನಮಗೆ ಪರ್ಸ್ನಲಿ ಆ ಥರ ಅನಿಸ್ತು, ಇಲ್ಲ ಟೈಮ್ ಆ ಥರ ಇತ್ತು ಏನೋ ನಮಗೂ ಗೊತ್ತಿಲ್ಲ. ನಾವು ಆಫ್ ಮಾಡಿದ ಟೈಮು ಹಾಲಿಡೇ ಟೈಮು ಮತ್ತು ವೀಕೆಂಡ್ಸು, ಹಾಗಾಗಿ ಆ ಥರ ಇತ್ತೇನೋ ಗೊತ್ತಿಲ್ಲ. ಸೊ ನೋಡೋಣ. ಈ ಥರ ದೇವಸ್ಥಾನ ನಾನು ಹೋದ್ಮೇಲೂ ನಾವು ಅಂದ್ಕೊಂಡ್ವಿ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಂಡಿವಿಜುವಲಾಗಿ ಹೋದರೆ ಆಗೋಲ್ಲ. ಒಂದು 6 hours 4 hours ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ತುಂಬ ದೂರನೇ ಇದೆ. ಮಹಾರಾಷ್ಟ್ರ ಅಂದರೆ ಒಂದು ಸ್ಟೇಟ್ ಆಗಿರುತ್ತೆ. ಆ ಸ್ಟೇಟಿಂದ ಬೇರೆ ಸಬ್ ಡಿವಿಷನ್ಗೆ ಹೋಗೋದಕ್ಕೂ ತುಂಬಾ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಫ್ರೆಶ್ ಆಗಿ ನಮ್ಮ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಶಿರಡಿಯಲ್ಲಿ ಫೋನ್ಸ್ ಎಲ್ಲ ಅಲೋ ಇರಲಿಲ್ಲ ದೇವಸ್ಥಾನದಲ್ಲಿ. ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ತ್ರಯಂಬಕೇಶ್ವರ್ಗೆ ಹೋಗ್ತಾಯಿದ್ದೀವಿ. ನಾನು ಅಂದ್ಕೊಂಡೆ ಮಧ್ಯಾಹ್ನಕ್ಕೆ ರೀಚ್ ಆಗ್ತೀವಿ ಅಂತ. ನಿಂಗೆ ಹೋಗ್ತಾ ಗೊತ್ತಾಗುತ್ತೆ ಮಧ್ಯಾಹ್ನ ಅಲ್ಲ. ನಾವು ರೀಚ್ ಆದಾಗ ಒಂದು 2:30 3 o'clock ಆಗಿತ್ತು. ಇಲ್ಲಿ ಊಟ ಮುಗಿಸ್ಕೊಂಡು ಈ ರೆಸ್ಟೋರೆಂಟಲ್ಲಿ ಇಲ್ಲಿ ಊಟ ಅಂತೂ ಅವತ್ತು ತುಂಬಾ ಚೆನ್ನಾಗಿತ್ತು. ಸೂಪ್ ಇತ್ತು, ಮತ್ತು ನಾರ್ತ್ ಮೀಲ್ಸ್ ಏನಿದೆ ಅದು ಜೀರಾ ರೈಸು ಮತ್ತು ದಾಲ್ ಎಲ್ಲ ಪ್ರತಿಯೊಂದೂ ಇವತ್ತು ತುಂಬಾ ಚೆನ್ನಾಗಿತ್ತು. ಮತ್ತು ಪ್ಯಾಕೇಜಲ್ಲಿ ನಾವು ಬ್ರೇಕ್ಫಾಸ್ಟ್ ಅಷ್ಟೇ, ಊಟನೂ ಅಷ್ಟೇ, ಎಲ್ಲೂ ನಾವು ಕಂಪ್ಲೇಂಟ್ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳೋ ಥರನೇ ಇರಲಿಲ್ಲ. ಎಲ್ಲ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾರ್ತ್ ಆ ಕಡೆ ಎಲ್ಲ ಏನು ಇರುತ್ತೋ ಅದೇ ಥರ. ಮತ್ತು ನಮಗೆ ಇಡ್ಲಿ ದೋಸೆ ಅದೆಲ್ಲನೂ ಇತ್ತು ಬ್ರೇಕ್ಫಾಸ್ಟಲ್ಲಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲಿಂದ ತ್ರಯಂಬಕೇಶ್ವರು ಆಲ್ಮೋಸ್ಟ್ 5 to 6 hour ದರ್ಶನ ಟೈಮ್ ಅಂತ ಹೇಳಿದರು. ಮತ್ತು ಇಲ್ಲಿ VIP ಟಿಕೆಟ್ಸು ತೊಗೊಂಡಿದ್ವಿ. ನಮಗೆ ಅಷ್ಟು ಏನು ಲಾಂಗ್ ಅಂತ ಏನೂ ಅನ್ನಿಸ್ಲಿಲ್ಲ. ಮತ್ತು ಆ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ವೈಬ್ ಅಂತೂ
होगा चालू। ओम नमः शिवाय केशवाय नमः माधवाय नमः। ओम नमः शिवाय। ನಮ್ಗೆ ಯೂಶ್ವಲಿ ಫೋನ್ ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತೆ ತ್ರ್ಯಂಬಕೇಶ್ವರದ್ದು ಅದೆಲ್ಲನೂ. ಅಂದರೆ ಇಲ್ಲಿ ನಾವು ಪ್ರೊಸೀಜರ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದನೂ ಅಷ್ಟೇ ಲೈನ್ಸ್ ಅಂತೂ ತುಂಬಾ ಕ್ಯೂ ಇತ್ತು. VIP ಆಗಿದ್ರೂ ಸ್ವಲ್ಪ ರಶ್ಶೇ ಇತ್ತು. ಅಂದರೆ ಬೇಗ ಮೂವಿಂಗ್ ಇತ್ತು, ಏನು ಅಂಥ ಜಾಸ್ತಿ ಇದಂತ ಅನ್ನಿಸ್ಲಿಲ್ಲ ನಮಗೆ. ಸೊ ನಮ್ಮ ಅತ್ತೆ ಎಲ್ಲ ಹೇಳ್ತಾಯಿದ್ರು ಅವರು ಲಾಸ್ಟ್ ಟೈಮ್ ಒಂದು 15 to 20 ಮಿನಿಟ್ಸಲ್ಲಿ ದರ್ಶನ ಎಲ್ಲ ಆಯಿತು, ಅಷ್ಟೊಂದೇನು ಲೇಟ್ ಆಗಿಲ್ಲ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಎಲ್ಲ ಥರ. ಬಟ್ ಏನು ಅಂತಂದರೆ ದರ್ಶನ ಚೆನ್ನಾಗಾಯ್ತಲ್ಲ ಅಷ್ಟು ಸಾಕು ಅನಿಸ್ತು. ಇದು ದೇವಸ್ಥಾನ ಮೇನ್ ಡೋರ್ ಎಂಟರ್ ಆಗಿದ ತಕ್ಷಣವೇ ಈ ಥರ ವ್ಯೂ ಇತ್ತು. ಅದೆಷ್ಟು ಚೆನ್ನಾಗಿತ್ತು ಅಂತಂದರೆ, ಮತ್ತು ಈ ಥರ ಸ್ಕ್ರೀನಲ್ಲೆಲ್ಲ ಹಾಕ್ತಾ ಇರ್ತಾರೆ ಅಲ್ಲಿ ಅಲಂಕಾರ ಮಾಡೋದು ಅದೆಲ್ಲನೂ. ನಮ್ಗೆ ಅವಾಗ ಅದು ನೋಡಿ ನಮಗೆ ಏನು ಅಷ್ಟು ಬೋರಿಂಗ್ ಥರ ಏನೂ ಅನಿಸ್ಲಿಲ್ಲ. ಹಾಗಾಗಿ ಇದು ಫೈನಲ್ ಪೂಜೆ. ನಾವು ಹೋಗಿದ್ದ ದಿವಸ ಅಲಂಕಾರ ಮಾಡಿದೆ. ಇದು ಸನ್ಸೆಟ್ ಆಗ್ತಾ ಅಂತೂ ಇನ್ನೂ ಚೆನ್ನಾಗೇ ಇತ್ತು. ನಾವು ಈಚೆ ಬರೋಷ್ಟೊತ್ತಿಗೆ ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 7 o'clock ಆ ಥರ ರಾತ್ರಿನೇ ಆಗಿತ್ತು. ಇಲ್ಲಿ ರಿನೋವೇಷನ್ಗೋಸ್ಕರ ಇಲ್ಲಿ ಇದೆಲ್ಲ ಕಟ್ಟಿದ್ದಾರೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ರಿನೋವೇಷನ್ ಕ್ಲೀನಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ಮಾಡ್ತಾಯಿದ್ರು. ಹೇಳಪ್ಪ ಏನು ಹೇಳ್ತೀವಿ ಹೇಳು. ನಾನು ಬಾದಾಮ್ ಡ್ರಿಂಕ್ ಕುಡಿತಾ ಇದ್ದೀವಿ, ನೀವಿಬ್ರು ನಾನು ಬೋಂಡ ತಿನ್ಬಿಟ್ಟು ಕೂತಿದ್ದೇವೆ. ಚೆನ್ನಾಗೈತಿ. ಕೆಲೆ ಹಾಕಿರೋದಕ್ಕೆ ಒಂಥರ ಒಳಗಡೆ ಚೆನ್ನಾಗೈತೆ. ನಾವೇನು ಕೊಟ್ಟದಿಲ್ಲ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ನಾವು ಅಲ್ಲಿ ಇಲ್ಲಿ ನೋಡ್ಕೊಂಡು ಬರೋದು, ಅದಕ್ಕೆ ಇವಾಗ ಇಂಡಿವಿಜುವಲ್ ಆಗಿ ಕೊಟ್ಟದಲ್ಲಿ ಹೋಗ್ತಿದ್ದೀವಿ. ಅವ್ರು ಏನಲ್ಲ ಅನ್ಕೊಬೇಕು, ನೀವು ಅಲ್ಲೂ ಇದೆ ಬಾಳೆ ನಮ್ಗೆ ಬಿಟ್ಟಿಲ್ಲ ಅಂದ್ರೆ. ಅಯ್ಯೋ ಅಯ್ಯಪ್ಪ ಯಾರೋ ಕೇಳ್ತಾ ಇದ್ರಲ್ಲ, ನೀವು ಅವಾಗಿಂದ ನಿಮ್ ಹಿಂಸೆ ನೋಡಕ್ಕಾಗ್ಲಿಲ್ಲ, ಬೇರೆ ಸೀಟಲ್ಲಿ ಕುತ್ಕೊಂಡು ನೀವಿಬ್ರು ಸಿಸ್ಟರ್ಸ್, ನಮ್ಮ ಕಸಿನ್ಸ್ ಮಾತಾಡ್ತಾನೆ ಇದ್ರೆ ಇವಾಗ ನೋಡಿದ್ರೆ ಅಂತ. ಇವಾಗ ಸರೋಯ್ತಲ್ಲ ನಿಮ್ಗೆ ಅಂತ ನೋಡಿ ಯಾವ ತರ 3 ಜನನ ಕುತ್ಕೊಂಡು ಚಿಟ್. ಯಾವ ಫೋಟೋ ಹಾಕ್ತೀಯ? ನಾನು ಎಡಿಟ್ ಮಾಡಿರೋದು. ಯಾರು? ನೀನಾ? ಏನಕ್ಕೆ? ನಾನೊಂದೆಲ್ಲ ಎಡಿಟ್ ಮಾಡ್ಕೊಟ್ನಲ್ಲ ನಿನ್ನ ಫೋಟೋ. ದೇವ್ರ ಮುಂದೆನೆ ತ್ರಿಶೂಲ ಪಕ್ಕ ನಿಂತಿರೋದು ನಾನು ನೋಡಿ ಹಿಡ್ಕೊಂಡಿದ್ದೀನಿ. ಇಲ್ಲಿ ನೋಡಿಲ್ಲ ತ್ರಿಶೂಲ ಪಕ್ಕ ಒಂದು ಫೋಟೋ. ಹೌದು, ನಾವೆಲ್ಲ ಹಿಡ್ಕೊಂಡ್ ಬಂದ್ವಿ, ನೀನು ನೋಡಿ ಬಂತು ನೋಡೋಕೆ ಯಾವುದೋ ಗ್ಯಾಪಲ್ಲಿ ಹೋಗ್ಬಿಟ್ಟು ತೋರ್ಸು ನಿನ್ನ ಫೋನಲ್ಲಿ ತೋರ್ಸು, ನೋಡು ತೋರ್ಸಕ್ಕ ನಿನ್ನ ಫೋನಲ್ಲಿ. ನಾವು ಹಿಡ್ದಿಲ್ಲ ಅನ್ಕೊಂಬಿಟ್ಟವ್ರೆ. ಏಯ್ ನಾನೇ ನೀವು ಹಿಡ್ದಿಲ್ಲ ಅನ್ಕೊಂಡಿಲ್ಲ, ನಾನು ಹೇಳಿದ್ದು. ನಾನು ಎಲ್ಲೈತೆ ನೀನು ಇರು ಹತ್ರ ಹೋಗಿಲ್ಲ. ಏಯ್ ಬಂದಲ್ಲ. ಇಲ್ಲ ನೀನು ನಂದೇ ತೋರಿಸ್ಬೇಡ, ಪರವಾಗಿಲ್ಲ ನಿಂದು ತೋರಿಸಿ. ಇಲ್ಲ ತ್ರಿಶೂಲ್ ಹತ್ರ ಹೋಗಿಲ್ಲ, ಇದು ನೀನು ಬ್ಲರ್ ಹಾಕತ್ತದಲ್ಲ. ಏ ಆ ತ್ರಿಶೂಲ್ ಅಲ್ಲ ಸುಧಾ, ಈ ತ್ರಿಶೂಲ್. ಇಲ್ಲ ನಾವು ಅಲ್ಲಿ ಹೋಗಿಲ್ಲ, ಅಲ್ಲೇ ಇತ್ತಲ್ಲ ಮುಂದಗಡೆ. ನಾವು ಇದನ್ನ ಹುಡುಕ್ತಾ ಇದ್ವಿ ನಾವು. ಮುಂದೆ ಇತ್ತು, ನೀನು ಇಡ್ಸ್ಕೊಂಡ್ರೆ ಫೋಟೋ ಅಲ್ಲೇ ಇತ್ತು. ನಾವು ಹೋಗಿಲ್ಲ ಅಲ್ಲಿ, ನಾವು ಇದನ್ನ ಹುಡುಕ್ತಾ ಇದ್ವಿ. ಕಲ್ಲೆಲ್ಲ ಐತೆ, ನಾವು ಹೋಗ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ನೋಡಿ ವಾವಲ್ಲ ಇರಕ್ಕ